ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ ನನ್ನ ಮೇಲೆ ಮಾಡಿರುವ ಐಬಿ ಹಗರಣ, ರಾಷ್ಟ್ರೀಯ ಹೆದ್ದಾರಿ ಕಿಕ್ಬ್ಯಾಕ್ ಆರೋಪ, ಬಿಮಲ್ನಲ್ಲಿ ನನ್ನ ಪಾಲುಗಾರಿಕೆ ಈ ಎಲ್ಲ ಆರೋಪಕ್ಕೆ ಪ್ರತ್ಯುತ್ತರವಾಗಿ ನಾನು ಬೆಳ್ತಂಗಡಿ ಮಾರಿಗುಡಿಯಲ್ಲಿ ತೆಂಗಿನಕಾಯಿ ಒಡೆಯುವ ಮೂಲಕ ಇದರಲ್ಲಿ ನನ್ನ ಯಾವುದೇ ಶಾಮೀಲು ಇಲ್ಲ ಎಂದು ಸ್ಪಷ್ಟಪಡಿಸುತ್ತೇನೆ. ಜೊತೆಗೆ ಇವರದ್ದೇ ಸರ್ಕಾರ ಎಸ್ಐಟಿ ತನಿಖೆ ನಡೆಸಲಿ ಎಂದು ಶಾಸಕ ಹರೀಶ್ ಪೂಂಜಾ ನೇರ ಸವಾಲೆಸೆದರು. ಉಜಿರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬ್ರಿಟಿಷರ ಬಗ್ಗೆ ಸಹಾನುಭೂತಿಯುಳ್ಳ ವ್ಯಕ್ತಿ ಬ್ರಿಟಿಷರ ಬಂಗಲೆ ಕೆಡವಿದ್ದರು ಎಂದು ಹೇಳಿದ್ದಾರೆ. ಅಲ್ಲಿ ಸೋರುತ್ತಿದ್ದ ಕಟ್ಟಡ, ಗಬ್ಬು ನಾರುತ್ತಿದ್ದ ವ್ಯವಸ್ಥೆಯ ಬಗ್ಗೆ ಒಬ್ಬ ಅಧಿಕಾರಿ ಬಂದರೆ ಉಳಿದುಕೊಳ್ಳಲಾಗದ ಸ್ಥಿತಿಯ ಬಗ್ಗೆ ಮಾತನಾಡಿಲ್ಲ. ಪ್ರವಾಸೋದ್ಯಮ ದೃಷ್ಟಿಯಿಂದ ಲೋಕೋಪಯೋಗಿ ಇಲಾಖೆಯಡಿ ಸುಂದರ ಐಬಿ ನಿರ್ಮಾಣ ಕೆಲಸವಾಗಿದೆ. 60% ಭ್ರಷ್ಟಾಚಾರ ಆಗಿದೆ ಎಂದು ಆರೋಪಿಸಿದ್ದಾರೆ. ಅದರಲ್ಲಿ ನಾನು ₹1 ತೆಗೆದುಕೊಂಡಿಲ್ಲ. ಬಿಮನ್ನಲ್ಲಿ ನನ್ನ ಯಾವುದೇ ಪಾಲುದಾರಿಕೆಯಿಲ್ಲ. ರೆಕ್ಕೆಯಲ್ಲಿ ತಡೆಗೋಡೆ ಬಿದ್ದ ವಿಚಾರದಲ್ಲಿ ಗುಣಮಟ್ಟ ಪರಿಶೀಲಿಸಿ ಬಿಲ್ ಪಾಸ್ ಆಗಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ ಡಿಪಿ ಚೈನ್ ಗುತ್ತಿಗೆಯಡಿ ₹3 ಕೋಟಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಎಂಬ ಆರೋಪ ಮಾಡಿರುವ ರಕ್ಷಿತ್ಗೆ ಬೆಳ್ತಂಗಡಿ ಕುಗ್ರಾಮ ಸ್ಥಿತಿಯಲ್ಲಿರಬೇಕು ಎಂಬುದು ಅವರ ಚಿಂತನೆ. ಅಭಿವೃದ್ಧಿ ಯೋಚನೆಯಿಲ್ಲದ ರಾಜಕೀಯ ವ್ಯಕ್ತಿ ಎಂದು ಆರೋಪಿಸಿದ್ರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ರಕ್ಷಿತ್ ಶಿವರಾಮ್ ಆ್ಯಂಡ್ ಫ್ಯಾಮಿಲಿ. ರಕ್ಷಿತ್ ಶಿವರಾಮ್ ಅವರೇ, ನೀವು ಹುಟ್ಟಿ ಫಸ್ಟ್ಗೆ ಸಿರ್ಲಾಕ್ ತಿಂದದ್ದು ಭ್ರಷ್ಟಾಚಾರದ ದುಡ್ಡಲ್ಲಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯೇ ಹೇಳ್ತದೆ, ಬೆಂಗಳೂರಿನ ಮಲ್ಲೇಶ್ವರಂನ ಗಲ್ಲಿ ಗಲ್ಲಿ ಹೇಳ್ತದೆ, ವೈಶ್ಯವಾಟಿಗೆ ದಂಧೆ ಮಾಡ್ತಕ್ಕಂಥ ದಂಧೆಯವರಿಂದ ಹಪ್ತ ವಸೂಲಿ ಮಾಡಿ, ಮಸಾಜ್ ಪಾರ್ಲರ್ನಿಂದ ದಂಧೆಯ ವಸೂಲಿ ಮಾಡಿ, ಲಾಡ್ಜ್ಗಳ ದಂಧೆ ನಡೆಸುವವರಿಂದ ವಸೂಲಿ ಮಾಡಿ, ರೌಡ್ಗಳಿಂದ ಹಪ್ತ ವಸೂಲಿ ಮಾಡಿ, ಪಿಕ್ ಪಾಕೆಟರ್ಸ್, ಮೆಜೆಸ್ಟಿಕ್ ಸುತ್ತಮುತ್ತ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಿಕ್ ಪಾಕೆಟರ್ ಕಳ್ಳರಿಂದ ವಸೂಲಿ ಮಾಡಿ, ಹಪ್ತ ವಸೂಲಿ ಮಾಡಿ, ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಿಗ್ನಲ್ ಅಲ್ಲಿ ಒಂದು ದಂಧೆ ನಡೀತದೆ. ಭಿಕ್ಷುಕರು ಇರ್ತಾರೆ, ಆ ಭಿಕ್ಷುಕರನ್ನು ಒಬ್ಬ ಕಾಂಟ್ರಾಕ್ಟರ್ ತಂದು ಬಿಟ್ಟಿರ್ತಾನೆ, ಅವನಿಗೆ ಇಷ್ಟು ಕಮಿಷನ್ ಕೊಡ್ಲಿಕ್ಕಿದೆ ಆ ಕಾಂಟ್ರಾಕ್ಟರ್ಗೆ. ಅಂತ ಭಿಕ್ಷೆ ಬೇಡುವವರ ಇಂದ ಹಪ್ತ ವಸೂಲಿ ಮಾಡಿ ಜೀವನ ಮಾಡುವಂಥದ್ದು ನೀನು ಹುಟ್ಟಿನಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದು ನಿಮ್ಮ ರಕ್ತದಲ್ಲಿ ಭ್ರಷ್ಟಾಚಾರದ ದುಡ್ಡಿನಲ್ಲಿ. ನಿಮ್ಮ ಖಾನ್ದಾನ್ ಭ್ರಷ್ಟಾಚಾರ. ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ? ನೀನು ಬೆಳ್ತಂಗಡಿಗೆ ಬಂದಿಯಲ್ಲ, ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ ನೀನು? ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ, ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ಪಿತಾಂಬರ ಹೆರಾಜೆ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತಿ? ಇನ್ನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಭ್ರಷ್ಟಾಚಾರದ ಬಗ್ಗೆ ನಿನ್ನ ಖಾನ್ದಾನ್ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥದ್ದು. ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿಯವರಿಗೆ ಹೇಳಲಿಕ್ಕೆ ಬರ್ತೀನಿ ನೀನು? ಯಾರಾದ್ರೂ ಹೇಳಿದ್ರೆ ನಗಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದು ಯೋಗ್ಯತೆ ಬೇಕು. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೀನು, ಇವತ್ತು ಬೆಳ್ತಂಗಡಿಯ ಅಧಿಕಾರಿಗಳು ಹೇಳ್ತಾರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ವರ್ಗಾವಣೆಗೆ ವಸೂಲಿ ಆಗಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳಲ್ಲಿ ಕೇಳಿದರೆ ಗೊತ್ತಾಗ್ತದೆ, ಯಾರ್ಯಾರು ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರದ್ದು. ಅಧಿಕಾರಿಗಳ ವರ್ಗಾವಣೆಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಒಂದು ಭ್ರಷ್ಟಾಚಾರ ವ್ಯವಸ್ಥೆಗಳು ಹೋಗಬೇಕು, ಅದಕ್ಕೆ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಅಧಿಕಾರಿಗಳು ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಾನು ಬೆಳ್ತಂಗಡಿಯಲ್ಲಿ IAS, KS, IPS ಟ್ರೈನಿಂಗ್ ಮಾಡ್ತೇನೆ ಅಂತೇಳಿ ಅವತ್ತು ಬೊಗಳೆ ಬಿಟ್ಟಿಯಲ್ಲ, ಎಲ್ಲೋಯ್ತು ಸ್ವಾಮಿ ನೀನು IAS, KS ಟ್ರೈನಿಂಗ್? ಎಷ್ಟು ಜನರನ್ನು ಮಾಡಿದ್ದಿ ನೀನು IAS? ಎಷ್ಟು ಜನರನ್ನು ಮಾಡಿಸಿದ್ದಿ KS? ಮತ್ತೆ ನಮಗೆ ಭ್ರಷ್ಟಾಚಾರದ ಕತೆ ಪಾಠ ಹೇಳಲಿಕ್ಕೆ ನಮಗೆ ಬರ್ತಾ ಇದ್ದೀರಿ.
ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಜಯಂತ್ ಕೋಟ್ಯನ್, ಮಂಡಲಾಧ್ಯಕ್ಷ ಶ್ರೀನಿವಾಸ ರಾವ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಪಾರಂಕಿ, ಜಯಾನಂದ ಗೌಡ ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ.